ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. 18ನೇ ಅಧ್ಯಾಯದ ಮೊದಲ ಶ್ಲೋಕ. ಸೂತ ಉವಾಚ ಯೋ ವೈ ದ್ರೋಣ್ಯಸ್ತ್ರ ವಿಪ್ಲುಷ್ಟೋ ನ ಮಾತುರುದರೇ ಮೃತಃ ಅನುಗ್ರಹಾತ್ ಭಗವತಃ ಕೃಷ್ಣಸ್ಯಾದ್ಭುತ ಕರ್ಮಣಃ. ಶ್ರೀ ಸೂತ ಮುನಿಗಳು ಹೀಗೆ ಹೇಳಿದರು. ಅದ್ಭುತ ಕಾರ್ಯ ಮಾಡುವಂತಹ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ದಯೆಯಿಂದಾಗಿ ಮಹಾರಾಜ ಪರೀಕ್ಷಿತನು ತನ್ನ ತಾಯಿಯ ಹೊಟ್ಟೆಯಲ್ಲಿದ್ದಾಗ ದ್ರೋಣ ಪುತ್ರನ ಅಸ್ತ್ರದ ದಾಳಿಗೆ ತುತ್ತಾಗಿಯೂ ಉರಿದು ಹೋಗಲಿಲ್ಲ. ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡೋಣ. ಪರೀಕ್ಷಿತ ಮಹಾರಾಜನ ಅದ್ಭುತವಾದ ರಾಜ್ಯಭಾರ ಕ್ರಮವನ್ನು ತಿಳಿದು ಅದರಲ್ಲಿಯೂ ಕಲಿ ಪುರುಷನನ್ನು ನಿಗ್ರಹಿಸಿ ತನ್ನ ರಾಜ್ಯದಲ್ಲಿ ಕಲಿಯು ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡಲು ಅಸಮರ್ಥನಾಗುವಂತೆ ಮಾಡಿದ ಸಂಗತಿಯನ್ನು ಕೇಳಿ ನೈಮಿಷಾರಣ್ಯದ ಋಷಿಗಳು ಆಶ್ಚರ್ಯಚಕಿತರಾದರು. ಸೂತಮುನಿಗಳು ಕೂಡ ಮಹಾರಾಜ ಪರೀಕ್ಷಿತನ ಆಶ್ಚರ್ಯಕರವಾದಂತಹ ಜನನ ಮತ್ತು ಮರಣಗಳನ್ನು ಕುರಿತು ವಿವರಿಸಲು ಅಷ್ಟೇ ಕಾತರರಾಗಿದ್ದರು. ನೈಮಿಷಾರಣ್ಯದ ಋಷಿಗಳ ಕುತೂಹಲವನ್ನು ಹೆಚ್ಚಿಸಲು ಸೂತಮುನಿಗಳು ಈ ಶ್ಲೋಕವನ್ನು ಹೇಳಿದರು. 2ನೇ ಶ್ಲೋಕ. ಬ್ರಹ್ಮಕೋಪೋತ್ಥಿತಾದ್ಯಸ್ತು ತಕ್ಷಕಾತ್ರಾಣ ವಿಪ್ಲವಾತ್ ನ ಸಮ್ಮುಮೋಹೋರುಭಯಾತ್ ಭಗವತ್ಯರ್ಪಿತಾಶಯಃ. ಪರೀಕ್ಷಿತ ಮಹಾರಾಜನು ಸದಾಕಾಲವು ದೇವೋತ್ತಮ ಪರಮಪುರುಷನಿಗೆ ಪ್ರಜ್ಞಾಪೂರ್ವಕವಾಗಿ ಶರಣಾಗತನಾದುದರಿಂದ ಬ್ರಾಹ್ಮಣ ಕುಮಾರನ ಕೋಪದ ಕಾರಣವಾಗಿ ತನ್ನನ್ನು ಕಚ್ಚಲಿರುವ ನಾಗಪಕ್ಷಿಯ ಬಗ್ಗೆ ಅವನು ಭಯಗೊಳ್ಳಲಿಲ್ಲ. ನಾಗಪಕ್ಷಿ ಅಂತಂದರೆ ತಕ್ಷಕ. ಭೀತಿ ಸಮ್ಮೋಹಿತನೂ ಆಗಲಿಲ್ಲ. ಭಗವಂತನಿಗೆ ಶರಣಾಗತನಾದ ಭಕ್ತನನ್ನು ನಾರಾಯಣ ಪರಾಯಣ ಎಂದು ಕರೆಯಲಾಗುತ್ತದೆ. ಅಂತಹ ವ್ಯಕ್ತಿಗೆ ಯಾವುದೇ ಸ್ಥಳ ಅಥವಾ ವ್ಯಕ್ತಿಯ ಭಯವಿರುವುದಿಲ್ಲ. ಸಾವಿನ ಭಯ ಕೂಡ ಇರುವುದಿಲ್ಲ. ಅವನಿಗೆ ಯಾವುದೂ ದೇವೋತ್ತಮ ಪರಮಪುರುಷನಷ್ಟು ಮುಖ್ಯವಾಗಿರುವುದಿಲ್ಲ. ಆದುದರಿಂದಲೇ ಅವನು ಸ್ವರ್ಗ ಮತ್ತು ನರಕಗಳನ್ನು ಸಮಾನವಾಗಿ ಭಾವಿಸುತ್ತಾನೆ. ಸ್ವರ್ಗ ಮತ್ತು ನರಕಗಳು ಎರಡೂ ಭಗವಂತನ ಸೃಷ್ಟಿಗಳೆಂಬುದು ಅವನಿಗೆ ಚೆನ್ನಾಗಿ ಗೊತ್ತು. ಅದೇ ರೀತಿಯಲ್ಲಿ ಹುಟ್ಟು ಮತ್ತು ಸಾವುಗಳು ಭಗವಂತನಿಂದಲೇ ನಿರ್ಮಿತವಾದ ಅಸ್ತಿತ್ವದ ವಿಭಿನ್ನ ನೆಲೆಗಳು. ಆದರೆ ಎಲ್ಲ ಸ್ಥಿತಿ ಮತ್ತು ಎಲ್ಲ ಸಂದರ್ಭಗಳಲ್ಲಿಯೂ ನಾರಾಯಣನ ಸ್ಮರಣೆ ಮಾತ್ರ ಅತ್ಯವಶ್ಯ. ನಾರಾಯಣ ಪರಾಯಣನು ಇದನ್ನು ನಿರಂತರವಾಗಿ ಮಾಡುತ್ತಿರುತ್ತಾನೆ. ಮಹಾರಾಜ ಪರೀಕ್ಷಿತನು ಅಂತಹ ಶುದ್ಧ ಭಕ್ತ. ಬ್ರಾಹ್ಮಣನೋರ್ವನ ಅನನುಭವಿಯಾದ ಕುಮಾರನು ಪರೀಕ್ಷಿತ ಮಹಾರಾಜನನ್ನ ತಪ್ಪಾಗಿ ಶಪಿಸಿದ್ದನು. ಬ್ರಾಹ್ಮಣ ಕುಮಾರನು ಕಲಿಯ ಪ್ರಭಾವದಲ್ಲಿದ್ದನು. ಮಹಾರಾಜ ಪರೀಕ್ಷಿತನು ಅದನ್ನು ನಾರಾಯಣನ ಇಚ್ಛೆಯೆಂದೇ ಪರಿಗಣಿಸಿದನು. ತಾನು ತಾಯಿಯ ಗರ್ಭದಲ್ಲಿ ದಹಿಸುತ್ತಿದ್ದಾಗ ನಾರಾಯಣನೇ ಅಂದರೆ ಭಗವಾನ್ ಕೃಷ್ಣನೇ ತನ್ನನ್ನು ಕಾಪಾಡಿದನೆಂಬುದು ಅವನಿಗೆ ಗೊತ್ತಿತ್ತು. ಈಗ ಅವನು ಹಾವು ಕಚ್ಚಿ ಮೃತನಾಗಬೇಕೆಂದಿದ್ದರೆ ಭಗವಂತನ ಇಚ್ಛೆಯಿಂದಲೇ ಅದು ಸಂಭವಿಸುತ್ತದೆ ಎಂಬುದಾಗಿ ಅವನು ಭಾವಿಸಿದನು. ಭಕ್ತನು ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಯಾವತ್ತೂ ಹೋಗುವುದಿಲ್ಲ. ಭಗವಂತನು ವಿಧಿಸುವ ಯಾವುದೂ ಕೂಡ ಆಶೀರ್ವಾದವೆಂದೇ ಅವನು ಭಾವಿಸುತ್ತಾನೆ. ಆದುದರಿಂದಲೇ ಮಹಾರಾಜ ಪರೀಕ್ಷಿತನು ಇಂತಹ ಸಂಗತಿಗಳಿಂದ ಭೀತನಾಗಲಿಲ್ಲ, ಭ್ರಾಂತನೂ ಆಗಲಿಲ್ಲ. ಭಗವಂತನ ಶುದ್ಧ ಭಕ್ತನ ಲಕ್ಷಣವೇ ಅದು. 3ನೇ ಶ್ಲೋಕ. ಉತ್ಸೃಜ್ಯ ಸರ್ವತಃ ಸಂಗಂ ವಿಜ್ಞಾತಾಜಿತ ಸಂಸ್ಥಿತಿಃ ವೈಯಾಸಕೇರ್ಜಹೌ ಶಿಷ್ಯೋ ಗಂಗಾಯಾಂ ಸ್ವಂ ಕಲೇವರಂ. ಮುಂದೆ ತನ್ನ ಸಂಗಾತಿಗಳನ್ನೆಲ್ಲ ತ್ಯಜಿಸಿ ರಾಜನು ವ್ಯಾಸ ಪುತ್ರನಿಗೆ ಅಂದರೆ ಶುಕಮುನಿಗಳಿಗೆ ತನ್ನನ್ನ ಶಿಷ್ಯನನ್ನಾಗಿ ಅರ್ಪಿಸಿಕೊಂಡನು. ತನ್ಮೂಲಕ ದೇವೋತ್ತಮ ಪರಮಪುರುಷನ ನೈಜ ಸ್ಥಿತಿಯನ್ನು ಅರಿತುಕೊಳ್ಳಲು ಅವನು ಸಮರ್ಥನಾದನು. ಇಲ್ಲಿ ಅಜಿತ ಎಂಬ ಪದ ಮುಖ್ಯವಾದುದು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನ ಅಜಿತ ಎಂದರೆ ಸೋಲಿಲ್ಲದವನು ಎಂದು ಕರೆಯಲಾಗಿದೆ. ಎಲ್ಲ ವಿಷಯದಲ್ಲೂ ಅವನು ಅಜಿತನೇ. ಅವನ ನಿಜ ಸ್ಥಾನವನ್ನು ಕೂಡ ಯಾರು ಅರ್ಥ ಮಾಡಿಕೊಳ್ಳಲಾರರು. ಜ್ಞಾನದಿಂದ ಕೂಡ ಅವನನ್ನು ಗೆಲ್ಲುವುದು ಅಸಾಧ್ಯ. ಭಗವಂತನ ಧಾಮ ಅಥವಾ ಸ್ಥಳದ ಬಗ್ಗೆ ನಾವು ಕೇಳಿದ್ದೇವೆ. ಆದರೆ ಭಗವಂತನ ಧಾಮವಾದ ಈ ಶಾಶ್ವತ ಗೋಲೋಕ ವೃಂದಾವನವನ್ನು ಬೇರೆ ಬೇರೆ ಪಂಡಿತರು ಬೇರೆ ಬೇರೆ ರೀತಿಯಲ್ಲಿ ವಿವರಿಸುತ್ತಾರೆ. ಆದರೆ ರಾಜನು ಅತ್ಯಂತ ವಿಧೇಯ ಶಿಷ್ಯನಾಗಿ ಶುಕಮುನಿಗಳಿಗೆ ತನ್ನನ್ನು ಅರ್ಪಿಸಿಕೊಂಡನು. ಶುಕಮುನಿಗಳಂತಹ ಗುರುಗಳ ಕೃಪೆಯಿಂದ ವ್ಯಕ್ತಿಯು ಭಗವಂತನ ನೈಜ ನೆಲೆಯನ್ನು, ಆತನ ಶಾಶ್ವತ ಧಾಮವನ್ನ ಮತ್ತು ಆ ಧಾಮದಲ್ಲಿರುವ ದಿವ್ಯ ಪರಿವಾರವನ್ನ ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗುವನು. ಭಗವಂತನ ದಿವ್ಯ ಸ್ಥಾನವನ್ನು ಅರ್ಥ ಮಾಡಿಕೊಂಡವನಾದುದರಿಂದ ಭಗವಂತನ ದಿವ್ಯ ಧಾಮವನ್ನ ತಲುಪುವ ದಿವ್ಯ ಮಾರ್ಗವನ್ನ
ಅರಿತವನಾದುದರಿಂದ ರಾಜನು ತನ್ನ ಅಂತಿಮ ಗತಿಯ ಬಗ್ಗೆ ವಿಶ್ವಾಸವನ್ನ ಹೊಂದಿದ್ದನು. ಆದುದರಿಂದಲೇ ಅವನಿಗೆ ಭೌತಿಕವಾದ ಎಲ್ಲವನ್ನೂ, ತನ್ನ ಶರೀರವನ್ನೂ ಕೂಡ ಪಕ್ಕಕ್ಕೆ ಸರಿಸಿ ಯಾವುದೇ ವ್ಯಾಮೋಹವಿಲ್ಲದೆ ಇರುವುದು ಸಾಧ್ಯವಾಯಿತು. ಪರಂ ದೃಷ್ಟ್ವಾ ನಿವರ್ತತೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಎಂದರೆ ಒಬ್ಬನು ಪರಮ ಶ್ರೇಷ್ಠವಾದ ಪರಮನ್ನು ನೋಡಲು ಸಮರ್ಥನಾದಾಗ ಲೌಕಿಕ ವ್ಯಾಮೋಹವನ್ನು ಸಂಪೂರ್ಣವಾಗಿ ತ್ಯಜಿಸಲು ಸಮರ್ಥನಾಗುತ್ತಾನೆ. ಲೌಕಿಕ ಶಕ್ತಿಗಿಂತ ಭಗವಂತನ ಶಕ್ತಿಯು ಹೇಗೆ ಮಿಗಿಲಾದದ್ದು ಎಂಬುದನ್ನು ನಾವು ಭಗವದ್ಗೀತೆಯಿಂದ ಅರ್ಥ ಮಾಡಿಕೊಳ್ಳುತ್ತೇವೆ. ಶುಕ ಮುನಿಗಳಂತಹ ಸದ್ಗುರುಗಳ ಕೃಪೆಯಿಂದ ಭಗವಂತನ ಪರಮಶಕ್ತಿಯ ಮೂಲಕ ಕಾಣಿಸಿಕೊಳ್ಳುವ ಆತನ ಶಾಶ್ವತ ನಾಮ, ಗುಣ, ಲೀಲೆ, ಪರಿವಾರ ಮತ್ತು ವೈವಿಧ್ಯ ಈ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬಹುದು. ಭಗವಂತನ ಈ ಶ್ರೇಷ್ಠವಾದ ಮತ್ತು ಶಾಶ್ವತವಾದ ಶಕ್ತಿಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡ ಹೊರತು ತಾತ್ವಿಕವಾಗಿ ಪರತತ್ವದ ನಿಜ ಸ್ವರೂಪದ ಬಗ್ಗೆ ಏನೇ ಊಹಾತ್ಮಕ ಚಿಂತನೆ ಮಾಡಿದರೂ ಭೌತಿಕ ಶಕ್ತಿಯನ್ನು ತ್ಯಜಿಸುವುದು ಅಸಾಧ್ಯ. ಭಗವಾನ್ ಕೃಷ್ಣನ ಕೃಪೆಯಿಂದ ಪರೀಕ್ಷಿತ ಮಹಾರಾಜನು ಶುಕ ಮುನಿಗಳಂತಹ ಮಹಾವ್ಯಕ್ತಿಯ ಕರುಣೆಗೆ ಪಾತ್ರನಾದನು. ಆದುದರಿಂದಲೇ ಅವನಿಗೆ ಅಜಿತನಾದ ಭಗವಂತನ ನಿಜ ಸ್ಥಾನವನ್ನು ಅರಿಯುವುದು ಸಾಧ್ಯವಾಯಿತು. ವೇದ ಸಾಹಿತ್ಯದಿಂದ ಭಗವಂತನನ್ನು ಅರಿಯುವುದು ಬಹಳ ಕಷ್ಟ. ಆದರೆ ಶುಕಮುನಿಯವರಂತಹ ಮುಕ್ತರಾದ ಭಕ್ತರ ಕೃಪೆಯಿಂದ ಭಗವಂತನನ್ನು ಅರಿಯುವುದು ಅತ್ಯಂತ ಸುಲಭ. ಮುಂದಿನ ಶ್ಲೋಕ, 4ನೇ ಶ್ಲೋಕ. ನೋತ್ತಮ ಶ್ಲೋಕವಾರ್ತಾನಾಂ ಜುಷತಾಂ ತತ್ಕಥಾಮೃತಂ ಸ್ಯಾತ್ ಸಂಭ್ರಮೋ ಅಂತಕಾಲೇಪಿ ಸ್ಮರತಾಂ ತತ್ಪದಾಂಬುಜಂ. ಇದಕ್ಕೆ ಕಾರಣವೇನೆಂದರೆ ವೇದ ಮಂತ್ರಗಳು ಯಾರನ್ನ ಕುರಿತು ಹಾಡುತ್ತಿವೆಯೋ ಅಂತಹ ದೇವೋತ್ತಮ ಪರಮಪುರುಷನ ದಿವ್ಯ ಚರಿತೆಗಳಿಗೆ ತಮ್ಮನ್ನು ಅರ್ಪಿಸಿಕೊಂಡಿರುವವರು ಮತ್ತು ಯಾವಾಗಲೂ ಭಗವಂತನ ಪಾದಕಮಲಗಳ ಸ್ಮರಣೆಯಲ್ಲಿ ನಿರತರಾದವರು ತಮ್ಮ ಜೀವನದ ಅಂತಿಮ ಗಳಿಗೆಯಲ್ಲಿ ಕೂಡ ತಪ್ಪು ಗ್ರಹಿಕೆಗಳನ್ನು ಹೊಂದುವುದು ಸಾಧ್ಯವಿಲ್ಲ. ಬದುಕಿನ ಅಂತಿಮ ಕ್ಷಣಗಳಲ್ಲಿ ಭಗವಂತನ ದಿವ್ಯ ಸ್ವರೂಪವನ್ನು ಸ್ಮರಿಸುವುದರಿಂದ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಶುಕಮುನಿಗಳಂತಹ ಮುಕ್ತಾತ್ಮರು ಅಥವಾ ಆ ಪರಂಪರೆಯಲ್ಲಿ ಬಂದವರು ಗಾನ ಮಾಡುವ ವೇದ ಮಂತ್ರಗಳಿಂದ ಭಗವಂತನ ದಿವ್ಯ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಜೀವನದ ಇಂತಹ ಪರಿಪೂರ್ಣತೆಯನ್ನು ಗಳಿಸುವುದು ಸಾಧ್ಯ. ಊಹಾತ್ಮಕ ಚಿಂತನೆ ಮಾಡುವ ವ್ಯಕ್ತಿಗಳಿಂದ ವೇದ ಸೂಕ್ತಗಳನ್ನು ಕೇಳುವುದರಲ್ಲಿ ಯಾವುದೇ ಫಲವಿಲ್ಲ. ಅದನ್ನೇ ಆತ್ಮ ಸಾಕ್ಷಾತ್ಕಾರ ಪಡೆದುಕೊಂಡವರಿಂದ ಕೇಳಿ ಸೇವೆ ಮತ್ತು ಶರಣಾಗತಿಯಿಂದ ಸರಿಯಾಗಿ ಅರ್ಥ ಮಾಡಿಕೊಂಡಲ್ಲಿ ಎಲ್ಲವೂ ಪಾರದರ್ಶಕವಾಗಿ ಸ್ಪಷ್ಟವಾಗುವುದು. ಹೀಗೆ ಶರಣಾಗತನಾದ ಭಕ್ತನು ತನ್ನ ಜೀವನ ಪರ್ಯಂತ ದಿವ್ಯತೆಯ ನೆಲೆಯಲ್ಲಿ ಬದುಕುವುದು ಸಾಧ್ಯವಾಗುವುದು. ದೈಹಿಕ ಅವ್ಯವಸ್ಥೆಯಿಂದ ಸ್ಮರಣಶಕ್ತಿ ಕುಗ್ಗಿದ ಮೇಲೆ ಜೀವನದ ಅಂತಿಮ ಕ್ಷಣದಲ್ಲಿ ಕೂಡ ವೈಜ್ಞಾನಿಕ ಹೊಂದಾಣಿಕೆಯಿಂದ ಭಗವಂತನನ್ನು ಸ್ಮರಿಸಿಕೊಳ್ಳುವುದು ಒಬ್ಬನಿಗೆ ಸಾಧ್ಯವಾಗುವುದು. ಸಾಮಾನ್ಯ ಮನುಷ್ಯನಿಗೆ ವಸ್ತುಗಳನ್ನು ಅವುಗಳ ಸಹಜ ಸ್ವರೂಪದಲ್ಲಿ ತನ್ನ ಮರಣ ಸಮಯದಲ್ಲಿ ಸ್ಮರಿಸಿಕೊಳ್ಳುವುದು ತುಂಬಾ ಕಷ್ಟ. ಆದರೆ ಭಗವಂತನ ಮತ್ತು ಆತನ ನಿಜ ಭಕ್ತರಾದ ಗುರುಗಳ ಕೃಪೆಯಿಂದ ಕಷ್ಟವಿಲ್ಲದೆ ಈ ಅವಕಾಶ ಪಡೆಯುವುದು ಸಾಧ್ಯ. ಮಹಾರಾಜ ಪರೀಕ್ಷಿತನ ಜೀವನದಲ್ಲಿ ಇದು ಸಂಭವಿಸಿತು. ಮುಂದಿನ ಶ್ಲೋಕ, 5ನೇ ಶ್ಲೋಕ. ತಾವತ್ ಕಲ್ಕೀರ್ಣ ಪ್ರಭವೇತ್ ಪ್ರವಿಷ್ಟೋಪೀಹ ಸರ್ವತಃ ಯಾವದೀಶೋ ಮಹಾನ್ ಉರ್ವ್ಯಾಂ ಅಭಿಮನ್ಯವ ಏಕರಾಟ್. ಎಲ್ಲಿಯವರೆಗೆ ಅಭಿಮನ್ಯುವಿನ ಶ್ರೇಷ್ಠನೂ ಸಮರ್ಥನೂ ಆದ ಪುತ್ರನು ಜಗತ್ತಿನ ಚಕ್ರವರ್ತಿಯಾಗಿರುವನೋ ಅಲ್ಲಿಯವರೆಗೆ ಕಲಿಪುರುಷನ ವ್ಯಕ್ತಿತ್ವವು ಪ್ರವರ್ಧಮಾನವಾಗುವುದು ಸಾಧ್ಯವೇ ಇಲ್ಲ. ನಾವು ಈಗಾಗಲೇ ವಿವರಿಸಿದಂತೆ ಕಲಿಪುರುಷನು ಈ ಭೂವಲಯವನ್ನ ಬಹಳ ಹಿಂದೆಯೇ ಪ್ರವೇಶಿಸಿದನು ಮತ್ತು ಜಗತ್ತಿನಾದ್ಯಂತ ತನ್ನ ಪ್ರಭಾವವನ್ನು ಬೀರಲು ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿದ್ದನು. ಆದರೆ ಮಹಾರಾಜ ಪರೀಕ್ಷಿತನು ಇದ್ದ ಕಾರಣ ಕಲಿಗೆ ತನ್ನ ಕೆಲಸವನ್ನ ತೃಪ್ತಿಕರವಾಗಿ ಮಾಡಲಾಗಲಿಲ್ಲ. ಅದು ಒಳ್ಳೆಯ ರಾಜ್ಯಾಡಳಿತ ವ್ಯವಸ್ಥೆಯ ಲಕ್ಷಣ. ಕಲಿಪುರುಷನಂತಹ ವಿಚ್ಛಿದ್ರಕಾರಿ ವ್ಯಕ್ತಿಗಳು ತಮ್ಮ ದುಷ್ಕಾರ್ಯಗಳನ್ನ ಹರಡಲು ಯಾವಾಗಲೂ ಯತ್ನಿಸುತ್ತಾರೆ. ಆದರೆ ಅಂತಹವರನ್ನ ಎಲ್ಲ ವಿಧಗಳಿಂದಲೂ ನಿಯಂತ್ರಿಸುವುದು ಯೋಗ್ಯವಾದ ರಾಜವ್ಯವಸ್ಥೆಯ ಕರ್ತವ್ಯ. ಪರೀಕ್ಷಿತ ಮಹಾರಾಜನು ಕಲಿಪುರುಷನಿಗೆ ಸ್ಥಳಾವಕಾಶ ನೀಡಿದ್ದರೂ ಪ್ರಜೆಗಳು ಕಲಿಯ ಪ್ರಭಾವಕ್ಕೆ ಒಳಗಾಗಲು ಅವಕಾಶ ಕೊಡಲಿಲ್ಲ. ಈ ಶ್ರೀಮದ್ ಭಾಗವತ ಮುಂದಕ್ಕೆ ಹೋದ ಹಾಗೆಯೆಲ್ಲ ಅತ್ಯಂತ ಮಹತ್ವಪೂರ್ಣ ಕಥೆ, ಹಾಗೆಯೇ ಆಧ್ಯಾತ್ಮಿಕ ಚಿಂತನೆಯನ್ನ ಒಳಗೊಂಡಿದೆ. ನಮ್ಮ ಆಧ್ಯಾತ್ಮದ ಉನ್ನತಿಗೆ ಇಂತಹ ಪುಸ್ತಕ, ಇದರ ಓದು ಅಧ್ಯಯನ ಅತ್ಯಂತ ಅವಶ್ಯಕ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಆಸ್ತಿಕರಿಗೆ, ಸದ್ಭಕ್ತರಿಗೆ ನನ್ನ ಈ ವಿಡಿಯೋ ತಲುಪಲಿ ಅನ್ನುವಂಥದ್ದು ನನ್ನ ಆಶಯ.
ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.